ಬೀದರ್ನಲ್ಲಿ ನಡೀತಾ ಇರುವಂತಹ ರಾಜ್ಯ ಮಟ್ಟದ ಕೆಯುಡಬ್ಲ್ಯೂಜೆ ಸಮ್ಮೇಳನದ ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಹಾಜರಿದ್ದೀವಿ. ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡುವಂತಹ ಜವಾಬ್ದಾರಿ ನಮ್ಮೆಲ್ಲರದ್ದು ಕೂಡ. ಲೋಕನಾಯಕ ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ವೇದಿಕೆಯಲ್ಲಿ ಬೀದರ್ ಜಿಲ್ಲಾ ಘಟಕದಿಂದ ನಡೀತಾ ಇರುವಂತಹ ಕೆಯುಡಬ್ಲ್ಯೂಜೆ ಕಡೆಯಿಂದ ನಡೀತಾ ಇರುವಂತಹ 40ನೇ ರಾಜ್ಯ ಮಟ್ಟದ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನಕ್ಕೆ ಆಗಮಿಸಿರುವ ಪ್ರತಿಯೊಬ್ಬರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಕ್ಯಾಮ್ರಾದವರು ಬಿಟ್ರೆ ಇನ್ಯಾರು ಕೂಡ ನಿಂತ್ಕೋಬೇಡಿ, ಕುತ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ವೇದಿಕೆಯಿಂದ ಸಭೆಯನ್ನು ನೋಡ್ತಾ ಇದ್ರೆ. ಬೀದರ್ನಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಕಟೌಟ್ಗಳು, ಬ್ಯಾನರ್ಗಳು, ಹಬ್ಬದ ವಾತಾವರಣ ಕಾಣಿಸ್ತಾ ಇದೆ ಬೀದರ್ನಲ್ಲಿ. ಇದಕ್ಕೆ ಕಾರಣ ಕೆಯುಡಬ್ಲ್ಯೂಜಿಯ 2 ದಿನಗಳ ಈ ಅದ್ಧೂರಿ ಸಮ್ಮೇಳನ. ಸಿಎಂ ಆಗಮಿಸ್ತಾ ಇದ್ದಾರೆ, ಹಾಗೆ ಸನ್ಮಾನ್ಯ ಸಚಿವರಾದಂತಹ ಈಶ್ವರ ಖಂಡ್ರೆ ಅವರು ಕೂಡ ಆಗಮಿಸ್ತಾ ಇದ್ದಾರೆ, ಎಂಪಿ ಸಾಗರ್ ಖಂಡ್ರೆ ಅವರು ಆಗಮಿಸ್ತಾ ಇದ್ದಾರೆ, ಸಚಿವರಾದಂತಹ ರಹೀಂ ಖಾನ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಅದ್ಧೂರಿಯಾಗಿ ನೆರವೇರಿಸಲಿದ್ದಾರೆ. ಇನ್ನು ಪತ್ರಕರ್ತ ಗಣ್ಯರು ಕೂಡ ಆಗಮಿಸುತ್ತಾರೆ. ಶ್ರೀ ವಿಶ್ವೇಶ್ವರ ಭಟ್ ಅವರು, ಪ್ರಧಾನ ಸಂಪಾದಕರು, ವಿಶ್ವವಾಣಿ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಕೆಯುಡಬ್ಲ್ಯೂಜೆ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀ ಶಿವಾನಂದ ತಗಡೂರವರು, ಹಾಗೆ ಬೀದರ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಆನಂದ ದೇವಪ್ಪ ಅವರು ಸ್ವಾಗತ ಭಾಷಣವನ್ನ ಮಾಡಲಿದ್ದಾರೆ. ಘನ ಉಪಸ್ಥಿತಿಯಲ್ಲಿ ರಾಜಶೇಖರ್ ಪಾಟೀಲ್, ಹುಮ್ನಾಬಾದ್ ಮಾಜಿ ಸಚಿವರು ಅವರು ಕೂಡ ಆಸೀನರಾಗಿರಲಿದ್ದಾರೆ. ಜೊತೆಗೆ ಹಾರಕೂಡ ಹಿರೇಮಠ ಸಂಸ್ಥಾನದ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಅವರು ವೇದಿಕೆಯನ್ನು ಅಲಂಕರಿಸಲಿದ್ದಾರೆ. ಅನುಭವ ಮಂಟಪ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಲಿದ್ದಾರೆ. ಸೊ ಎಲ್ಲ ಗಣ್ಯರು, ಅತಿಥಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ. ಈಗಾಗಲೇ ಹೇಳಿದಂತೆ ಬೀದರ್ನಲ್ಲಿ ನಡೀತಾ ಇರೋದು 2 ದಶಕಗಳ ನಂತರದ ಅತಿ ದೊಡ್ಡ ಕೆಯುಡಬ್ಲ್ಯೂಜೆ ಸಮ್ಮೇಳನ. ರಾಜ್ಯಾದ್ಯಂತ ಕಾರ್ಯನಿರತ ಪತ್ರಕರ್ತರನ್ನ ಬೀದರ್ನಲ್ಲಿ ನಾವಿವತ್ತು ಒಗ್ಗಟ್ಟಿನಲ್ಲಿ ನೋಡಬಹುದಾಗಿದೆ. ಇದಕ್ಕೆ ಕಾರಣ ಆಗಿದ್ದು ಕೆಯುಡಬ್ಲ್ಯೂಜೆಯ ಈ ಸಮ್ಮೇಳನ. ಪತ್ರಕರ್ತ ಮಿತ್ರರೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಶ್ರಮಿಸಿದ್ರೆ ಯಾವ ರೀತಿ ಏಳಿಗೆ ಸಾಧ್ಯ ಅನ್ನೋದನ್ನ ತೋರಿಸಿಕೊಟ್ಟಿದ್ದು ಕೆಯುಡಬ್ಲ್ಯೂಜೆ. ಪತ್ರಕರ್ತರಿಗೆ ಪತ್ರಕರ್ತರೇ ಸಹಕಾರಿಯಾಗಬೇಕು ಹೊರತು ಬೇರೆ ಯಾರಿಂದಲೂ ನಿರೀಕ್ಷಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಅರ್ಥ ಆಗಿದ್ದು ಕೆಯುಡಬ್ಲ್ಯೂಜೆಯ ಹಲವು ಯೋಜನೆಗಳಲ್ಲಿ, ಹಲವು ಕಾರ್ಯಚಟುವಟಿಕೆಗಳಲ್ಲಿ. ಹಾಗಾಗಿ ಪತ್ರಕರ್ತರಿಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಸಂಘಟನೆ ಕೆಯುಡಬ್ಲ್ಯೂಜೆ. ಅಷ್ಟೇ ಅಲ್ಲ, ಪತ್ರಕರ್ತರ ಅವಶ್ಯಕತೆಗಳು, ಅವರ ನಿರೀಕ್ಷೆಗಳು, ಅವರ ಕಷ್ಟ ಕಾರ್ಪಣ್ಯಗಳನ್ನ ಸರ್ಕಾರಕ್ಕೆ ಮುಟ್ಟಿಸುವಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಸೇತುವೆಯಾಗಿ ಕೆಲಸ ಮಾಡ್ತಾ ಇರೋದು ಕೆಯುಡಬ್ಲ್ಯೂಜೆ. ಕೆಯುಡಬ್ಲ್ಯೂಜೆಯ ಈ ಶಕ್ತಿ, ಸಾಮರ್ಥ್ಯ ದಿನ ದಿನಕ್ಕೂ ಕೂಡ ಹೆಚ್ಚುತ್ತಾ ಇದೆ. ಇದರ ವ್ಯಾಪ್ತಿ ಕೂಡ ಹೆಚ್ಚುತ್ತಾ ಇದೆ. ಹಲವು ಕಡೆ ಪತ್ರಿಕಾ ಭವನಗಳನ್ನ ಸ್ಥಾಪಿಸುವಲ್ಲಿ, ಜೊತೆಗೆ ಪತ್ರಕರ್ತರ ಬೇಡಿಕೆಗಳು, ಪಿಂಚಣಿ ವ್ಯವಸ್ಥೆ ಆಗಿರಬಹುದು, ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಬಸ್ ಪಾಸ್ನ ವ್ಯವಸ್ಥೆ ಆಗಿರಬಹುದು, ಜೊತೆಗೆ ಆರೋಗ್ಯ ವಿಮೆ ಆಗಿರಬಹುದು, ಆಪದ್ ಬಾಂಧವ ನಿಧಿ ಆಗಿರಬಹುದು, ಅವರಿಗೆ ಬೇಕಾದಂತಹ ಸವಲತ್ತುಗಳನ್ನು, ಮೂಲಭೂತ ಸವಲತ್ತುಗಳನ್ನು ಒದಗಿಸುವ ನಿಟ್ಟಿನಲ್ಲಾಗಿರಬಹುದು, ಅಥವಾ ತುಂಬಾ ಕಷ್ಟದಲ್ಲಿದ್ದಾಗ ಪತ್ರಕರ್ತ ಮಿತ್ರರನ್ನ ಕಳ್ಕೊಂಡಾಗ ಅವರ ಕುಟುಂಬದ ಜೊತೆಗೆ ನಿಲ್ಲುವಂತಹ ಕೆಲಸ ಆಗಿರಬಹುದು. ಪತ್ರಿಕೋದ್ಯಮಕ್ಕೆ ಕೊಡುಗೆ ಕೊಟ್ಟಂತಹ ಹಲವು ಹಿರಿಯ ಪತ್ರಕರ್ತರನ್ನ ಯಾರು ಕೇಳೋರೇ ಇರಲ್ಲ ಆಮೇಲೆ. ಆದ್ರೆ ಕೆಯುಡಬ್ಲ್ಯೂಜೆ ಹಾಗೆ ಮಾಡಲ್ಲ. ಆ ಪತ್ರಕರ್ತರ ಮನೆಗೆ ಹೋಗಿ ಅವರನ್ನ ತಲುಪಿ, ಅವರ ಹತ್ರ ಮಾತನಾಡಿಸಿ, ಅವರಿಗೆ ಅಲ್ಲೇ ಸನ್ಮಾನವನ್ನ ಕೂಡ ಮಾಡಿ, ಅವರ ಕೊಡುಗೆಯನ್ನ, ಪತ್ರಿಕೋದ್ಯಮಕ್ಕೆ ಅವರು ಕೊಟ್ಟಂತಹ ಕೊಡುಗೆಯನ್ನ ಸ್ಮರಿಸಿ, ಅವ್ರಿಗೆ ಕೊಡಬೇಕಾದಂತಹ ಗೌರವವನ್ನು ಕೊಟ್ಟು, ಒಂದ್ ವೇಳೆ ಅವ್ರ ಕಷ್ಟದಲ್ಲಿ ಇರೋದಾದ್ರೆ ಅವರಿಗೆ ಬೇಕಾದಂತಹ ಸೂಕ್ತ ಸಹಾಯವನ್ನ ಮಾಡುವಲ್ಲಿಯೂ ಕೂಡ ಕೆಯುಡಬ್ಲ್ಯೂಜೆ ಅತ್ಯಂತ ಮಹತ್ತರವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ. ಹೀಗಾಗಿ ಕೆಯುಡಬ್ಲ್ಯೂಜೆಯ ಕಾರ್ಯವ್ಯಾಪ್ತಿ ನಾವು ಅಂದ್ಕೊಳ್ಳುತ್ತಾ ಇರೋದಕ್ಕಿಂತ ಇನ್ನೂ ಹೆಚ್ಚು ಅತ್ಯಂತ ವಿಶಾಲವಾದದ್ದು, ವಿಸ್ತಾರವಾದದ್ದು. ಇನ್ನೂ ಕೂಡ ಇದರ ಸಾಮರ್ಥ್ಯ ಹೆಚ್ಚುತ್ತಾ ಹೋಗಬೇಕು ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ಸಹಕಾರ, ಇಂತಹ ಕಾರ್ಯಕ್ರಮಗಳು, ವೇದಿಕೆ ಕಾರ್ಯಕ್ರಮಗಳು, ಜೊತೆಗೆ ಕೆಯುಡಬ್ಲ್ಯೂಜಿಯ ಒಂದೇ ಸೂರಿನಲ್ಲಿ ಎಲ್ಲ ಪತ್ರಕರ್ತ ಮಿತ್ರರು ಒಗ್ಗಟ್ಟಾಗಿ ಇದರ ಬಗ್ಗೆ ಸಮಾಲೋಚನೆ ನಡೆಸೋದು, ಸಹಕಾರ ನೀಡೋದು ಬಹಳ ದೊಡ್ಡ ಪಾತ್ರ ವಹಿಸುತ್ತೆ.
ಹಾಗಾಗಿ ಈ ಕಾರ್ಯಕ್ರಮ ಇಷ್ಟು ದೊಡ್ಡ ಮಟ್ಟಿಗೆ ಆಯೋಜನೆಗೊಂಡಿರೋದು ಬೀದರ್ ಜಿಲ್ಲೆಯಲ್ಲಿ. KUWJ ಬಗ್ಗೆ ನಾನು ಆಗ ಹೇಳ್ತಾ ಇದ್ದಂಗೆ